ಸ್ವಸಹಾಯ ಸಂಘಗಳ ರಚನೆ ಕುಟುಂಬದ ಆರ್ಥಿಕ ಪ್ರಗತಿಗೆ ದಾರಿದೀಪ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಮೈಸೂರು ಪ್ರಾಂತೀಯ ಅಧಿಕಾರಿ ಗುರುಪ್ರಸಾದ್ ಬಂಗೇರ ಹೇಳಿಕೆ. ಪಟ್ಟಣದ ಮಾಮರ ಸೌಹಾರ್ದ ಸಹಕಾರ ಸಂಘದ ಕಚೇರಿಯಲ್ಲಿ ಕೇಂದ್ರ ಸಹಕಾರ ಸಚಿವಾಲಯ 5 ವರ್ಷದ ಸಂಭ್ರಮಾಚರಣೆ ಹಾಗೂ ಮಾಮರ ಸೌಹಾರ್ದ ಸಹಕಾರ ಸಂಘದ ವರ್ಷಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನೂತನ ಸ್ವಸಹಾಯ ಸಂಘಗಳಿಗೆ ಲೆಕ್ಕ ಪುಸ್ತಕ ಹಸ್ತಾಂತರಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮೌಲ್ಯ ಸ್ವನಿಧಿ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಬಬ್ರುವಾಹನ ಹಾಗೂ ಮೈಸೂರು ಪ್ರಾಂತೀಯ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಬಲರಾಮ್ ಸ್ವಸಹಾಯ ಸಂಘಗಳ ಪಾತ್ರದ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಮರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಎಂ ಶಿವಕುಮಾರ್ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಕವಿತಾ ಶ್ರೀಕಂಠಸ್ವಾಮಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಶಾಖಾ ವ್ಯವಸ್ಥಾಪಕ ಪೃಥ್ವಿ, ಸಿಬ್ಬಂದಿಗಳಾದ ಸುಬ್ರಹ್ಮಣ್ಯ, ವೀಣಾ ಕೌಸರ್, ಸ್ವಸಹಾಯ ಸಂಘಗಳ ಗುಂಪುಗಳ ಸದಸ್ಯರು ಉಪಸ್ಥಿತರಿದ್ದರು. ಅದರಲ್ಲೂ ವಿಶೇಷವಾಗಿ ಸೌಹಾರ್ದ ಕಾಯ್ದೆಯಲ್ಲಿರುವ ಸಹಕಾರ ಸಂಸ್ಥೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸಾಲ ಮನ್ನಾ ಆಗಲಿ, ಸಾಲ ಇದು ಯಾವುದು ಆಗುವಂಥದ್ದು. ಇದು ನಿಮ್ಮದೇ ದುಡ್ಡು. ಸ್ವಸಹಾಯ ಸಂಘದಲ್ಲಿ ಏನಿದೆ ಅದೇ ಥರ ಅದಕ್ಕೆ ಒಂದು ಮಾಡರೇಟ್ ಸಂಸ್ಥೆ, ಅದಕ್ಕೊಂದು ಆ್ಯಕ್ಟ್ನ ಕಾಯ್ದೆಯನ್ನು ಕೊಟ್ಟು ಅದಕ್ಕೊಂದು ಕೊಟ್ಟಿರುವಂಥ 2001ರಲ್ಲಿ ನೋಂದಣಿಯ ಅವಕಾಶ ಕೊಟ್ಟು 2001ರಲ್ಲಿ ಸೌಹಾರ್ದ ಕಾಯ್ದೆ ಜಾರಿಗೆ ಬಂದಿದೆ. ಇದನ್ನು ಅಷ್ಟೇ ನಿಮ್ಮದೇ ದುಡ್ಡು, ಯಾಕಂದ್ರೆ ಸದಸ್ಯರಾಗಿರುವಂಥ ನಮ್ಮದೇ ದುಡ್ಡನ್ನು ನಮಗೆ ಕೊಟ್ಟು ಅದನ್ನು ಸಾಲದ ಮೂಲಕ ವಸೂಲಾತಿ ಮಾಡಿ ಯಾರಿಗೂ ಅದನ್ನು ಸದಸ್ಯರಿಗೆ ಹಂಚುವಂಥದ್ದು, ಡಿವಿಡೆಂಡ್ ಮೂಲಕ ಸದಸ್ಯರಿಗೆ ಹಂಚುವಂಥ ಅವಕಾಶಗಳಿದೆ. ಅದರಿಂದಾಗಿ ನೀವು ಏನು ಈಗ ಇವತ್ತು ಸ್ವಸಹಾಯ ಸಂಘದ ಮೂಲಕ ಉಳಿತಾಯನ ಮಾಡಿದಿರಿ, ಅದನ್ನು ಸಾಲದ ರೂಪಾಯಿ ತಗೊಂಡು ಅದನ್ನು ನಮಗೆ ಆದಾಯವನ್ನು ಮಾಡಿಕೊಂಡು ಅದನ್ನು ಕಟ್ಟಿದ್ದೆ. ಇನ್ನಷ್ಟು ಜನರಿಗೆ ನಮ್ಮ ರೀತಿಯಲ್ಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಇವತ್ತೇನು ಅಧ್ಯಕ್ಷರಾದಿಯಾಗಿ ಮಾಮರ ಸೌಹಾರ್ದದಿಂದ ಈ ರೀತಿಯ ಒಂದು ಯೋಜನೆಯನ್ನು ಇಟ್ಕೊಂಡ್ರೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತೆಲ್ಲ ಅವಕಾಶ ಮಾಡುತ್ತಾ, ಜೊತೆಗೆ ಅಧಿಕಾರಿ ನೆಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸಲಹೆ ಸಹಕಾರ ಇದ್ದರೂ ನಾವು ಖಂಡಿತವಾಗ್ಲೂ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದೇ ಸಲ ಮಾತಾಡೋದು ಕೂಡ ತಿಳಿದಂಗೆ ನಮಗೆ ನಾವೇ ಸಹಾಯ ಮಾಡ್ಬೋದು. ಸಣ್ಣ ಗುಂಪು, ಅದು ಕನಿಷ್ಠ 10 ರಿಂದ 20 ಮಂದಿಗಂಟು ಕೂಡ ಇರ್ಬೋದು. ಅದು ಒಳಗಡೆ ಬಂದರೆ ಅದು ಗುಂಪಾಗಿರಲ್ಲ. ಇದಕ್ಕೆ ಇನ್ನೊಂದು, ಈಗ ಸರ್ಕಾರ ಮತ್ತು ಇತ್ತೀಚಿನ ಪ್ರೈವೇಟಲ್ಲಿ ಖಾಸಗೀಕರಣದಲ್ಲಿ 5 ಜನಕ್ಕೂ ಕೂಡ JAG ಗುಂಪು ಅಂತ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದೇನಂತಂದರೆ ನಾವೇನು ಸೇವಿಂಗ್ಸ್ ಮಾಡ್ತೀವಿ ನಿತ್ಯ ಜೀವನದಲ್ಲಿ ದುಡಿಮೆ ಮಾಡುವಂಥ ಹಣನ ನಮ್ಮ ಖರ್ಚು ವೆಚ್ಚ ಕಳೆದು ಕನಿಷ್ಠ ಏನಿದೆ ಅದನ್ನು ಸೇವಿಂಗ್ಸ್ ಮಾಡೋದೇ ಈ ಸ್ವಸಹಾಯ ಗುಂಪಿನ ಮೂಲ ಕಾನ್ಸೆಪ್ಟು, ಪರಿಕಲ್ಪನೆ. ಆ ಉಳಿತಾಯದ ಹಣ ಹಂತವಾಗಿ ನಾನೇನು ಈ ಹುಡುಗರಲ್ಲ ಅಂತೇಳಿ ಪ್ರತಿಯೊಂದು ಹಂತಲ್ಲೂ ಕೂಡ ಒಂದು 20 ಜನ ಸೇವಿಂಗ್ಸ್ ಮಾಡ್ತಿದ್ದೆ. ಅದೊಂದು ಬೃಹತ್ಕಾರವಾಗಿ ಬೆಳೀತಾ ಇರುತ್ತೆ. ಅದನ್ನು ಥ್ರಿಫ್ಟ್ ಮಾಡೋದು, ಹಣ ಕೊಟ್ಟು ಹಣ ತಗೊಳ್ಳುವಂಥದ್ದು ಮಾಡಿದಾಗ ಅದು ಬೆಳ್ಕೊಂಡು ಹೋಗ್ತಾರೆ. ಇದು ಈ ಹಣ ನೀವು ದಿಢೀರ್ನು ಬಳಸುವಂಥ ಹಣ ಅಲ್ಲ. ನಾವು ಉಳಿತಾಯ ಮಾಡಿದ್ದೀನಿ ಅನ್ನೋಂಥ ಹಣ ನಾವು ಸೇವಿಂಗ್ಸ್ ಮಾಡಿರೋದು ಹೇಗಿದೆ ಅಂತಂದರೆ ನಮ್ಮೆಲ್ಲ ಖರ್ಚು ವೆಚ್ಚ ಕಳೆದು ಕಡಿಮೆ ಪ್ರಮಾಣದಲ್ಲಿ ಉಳಿಕಿರುವಂಥದ್ದು ಮಾತ್ರ ನಾವು ಸೇವಿಂಗ್ಸ್ ಮಾಡೋದು. ಆ ಸೇವಿಂಗ್ಸನ್ನು ನಿಮ್ಮ ಯೋಗಕ್ಷೇಮಕ್ಕೆ ಅದು ಭದ್ರವಾಗಿರುತ್ತೆ. ಉದ್ದೇಶ ಸ್ವಸಹಾಯ ಸಂಘ ಅನ್ನೋದು ತಮ್ಮ ಮಹಿಳೆಯರಿಗೇನು ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಸಂಸ್ಥೆಯಿಂದ ಪಡ್ಕೊಂಡು ನಿಮಗೆ ಸಂಸ್ಥೆ ಯಾವ ಕಷ್ಟದ ಸಮಯದಲ್ಲಿ ನಿಮಗೆ ಹಣನ ನಿಮಗೆ ನೀಡಿರುತ್ತೆ, ಅದೇ ರೀತಿ ನೀವು ಹಣನ ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆಯ ರೀತಿ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡು ಅದರಿಂದ ನೀವು ದುಡಿದಂಥ ಲಾಭದಲ್ಲಿ ಸಂಸ್ಥೆಗೆ ನಿಮಗೆ ಅದನ್ನು ರಿಪೇಮೆಂಟ್ ಮಾಡಬೇಕು. ನೀವು ಎಷ್ಟು ಯಾವ ಮಟ್ಟಕ್ಕೆ ನೀವು ಸಂಸ್ಥೆಗೆ ರಿಪೇಮೆಂಟ್ ಮಾಡ್ತೀರಾ, ನಿಮ್ಮ ಥರ ಮತ್ತೊಂದು ಗುಂಪು ಕ್ರಿಯೇಟ್ ಆಗುತ್ತೆ. ಈಗ ನಿಮಗೆ ಒಂದು ಸಾಲ ತಗೊಂಡಾಗ ನೀವು ರಿಟರ್ನ್ ಮಾಡಲಿಲ್ಲ ಅಂತಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕಾಗಲ್ಲ. ಅದೇ ನೀವು ಕಷ್ಟ ಸಂದರ್ಭದಲ್ಲಿ ಯಾವ ರೀತಿ ನಿಮಗೆ ಸಂಸ್ಥೆ ಸಹಾಯ ಹಸ್ತಾನ ನೀಡಿದೆ, ಅದೇ ರೀತಿ ಆನ್ ಟೈಮ್ಗೆ ನೀವು ಸಂಸ್ಥೆಗೆ ರಿಪೇಮೆಂಟ್ ಮಾಡಿದ್ರೆ ನಿಮ್ಮ ಹಣದಲ್ಲಿ ಮತ್ತೊಬ್ಬರಿಗೆ ಸಹಾಯನ ಸಂಸ್ಥೆ ಮೂಲಕ ಕೊಡ್ಬೋದು. ಸಂಸ್ಥೆ ಲಾಭ ಮಾಡೋಂಥ ಸಮಯದಲ್ಲಿ ಹಾಗೆ ನಮ್ಮ ಅಧಿಕಾರಿಗಳದ್ದು ಹೇಳಿದಂಗೆ ಡಿವಿಡೆಂಡ್ ರೂಪದಲ್ಲಿ ನಿಮ್ಮ ಆದಾಯ ನಿಮಗೆ ಸಂಸ್ಥೆ ಹಂಚುವಂಥ ಕೆಲಸನ ಮಾಡುತ್ತೆ. ಈಗ ನಿಮ್ಮನ್ನು ನೋಡಿ ಇಲ್ಲಿ ಸಂಸ್ಥೆಯಲ್ಲಿ ಒಂದು ಕನಿಷ್ಠ 3 ರಿಂದ 4 ಜನ ಎಂಪ್ಲಾಯಿಗಳಿದ್ದಾರೆ. ಎಂಪ್ಲಾಯಿಗಳು ಸಸ್ಟೈನ್ ಆಗಬೇಕು ಅಂದರೆ ನೀವು ಆನ್ ಟೈಮಿಗೆ ಏನು ಲೋನ್ ಅಮೌಂಟನ್ನು ರೆಕವರಿ ಕಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಆಗಿ ಸಂಸ್ಥೆ ಅದರದ್ದೇ ಆದಂತಹ ಖರ್ಚನ್ನು